ಮೊದಲು ಪರಿಚಯ, ಆಮೇಲೆ ಪ್ರೀತಿ ನಾಟಕ. ಪ್ರೀತಿ ನೆಪದಲ್ಲಿ ಲೈಂಗಿಕ ಸಂಪರ್ಕ ಬೆಳೆಸ್ತಾನೆ ವಿಕಾಸ್ ಅನ್ನೋನು. ಬಳಿಕ ಲೈಂಗಿಕ ಕಿರುಕುಳ ಕೊಡೋಕೆ ಶುರು ಮಾಡ್ತಾನೆ. ವಿಡಿಯೋ ಮಾಡಿಕೊಂಡು ಕರೆದಾಗ ಬರಬೇಕಂತ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಸ್ನೇಹಿತರಾದಂತಹ ಪ್ರಶಾಂತ್, ಚೇತನ್ ಜೊತೆ ಸೇರಿ ಗ್ಯಾಂಗ್ ರೇಪ್ ಮಾಡ್ತಾರೆ. ಸರಿಯಾಗಿ ಪ್ಯಾಂಟ್ ಹಾಕೊಳ್ಳೋಂಥ ಏಜ್ ಇಲ್ಲ ಅವ್ರಿಗೆ, ಬಿಗಿಯಾಗಿ ಪ್ಯಾಂಟ್ ಹಾಕೊಳ್ಳೋ ಅಷ್ಟು ಏಜ್ ಇಲ್ಲ, ಗ್ಯಾಂಗ್ ರೇಪ್ ಮಾಡ್ತವೆ ಇವು. ಸ್ನೇಹಿತರಾದ ಪ್ರಶಾಂತ್, ಚೇತನ್ ಜೊತೆ ಸೇರಿ ಗ್ಯಾಂಗ್ ರೇಪ್ ಮಾಡಿ ವಿಡಿಯೋ ಮಾಡ್ಕೊಂಡಿದ್ದಾರಂತೆ ವಿಕೃತ ಕಾಮಿಗಳು. ಇವರೆಲ್ಲ ಇನ್ನು ಓದ್ತಿರೋ ಮಕ್ಕಳು ಅಂತ ಅನ್ಸುತ್ತೆ. ಏನೊಂದು 20ರಿಂದ 25 ಒಳಗಡೆ ಇರಬೇಕೇನೋ, ಅಥವಾ 19, 20, 21 ಇರಬೇಕು. ಇಂಥವ್ರಿಗೆ ಎಷ್ಟು ಕಾಮದ ಚಟ ನೋಡಿ. ಒಬ್ಬ ಹೆಣ್ಮಗಳನ್ನ ಪ್ರೀತಿಸಿ ಆಕೆಗೆ ಲೈಂಗಿಕ ಸಂಪರ್ಕ ಮಾಡಿ ಅದನ್ನು ವಿಡಿಯೋ ಮಾಡಿಕೊಂಡು ಸ್ನೇಹಿತರನ್ನ ಕರ್ಕೊಂಡು ಬಂದು ಗ್ಯಾಂಗ್ ರೇಪ್ ಮಾಡಿಸ್ತಾರಂತಂದು ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು. ನಿಜಕ್ಕೂ ಹೇಳ್ತೀನಿ, ತೆಲಂಗಾಣದಲ್ಲಿ ಹಿಂಗೆ ಒಬ್ಬ ಡಾಕ್ಟರ್ ಮೇಲೆ ಮಾಡಿದ್ದಕ್ಕೆ ಓಡಕ್ಕೆ ಬಿಟ್ಟು ಶೂಟ್ ಮಾಡಿದರು. ಯಾಕೆ ನಮ್ಮ ಮಕ್ಕಳು ಹಿಂಗೆ ಆಗ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇವರೆಲ್ಲ ನಮ್ಮ ಮಕ್ಕಳೇ, ಇವರು ನಮ್ಮ ಸಮಾಜದಲ್ಲಿ ಇರುವಂಥ ಮಕ್ಕಳೇ ಇವರು. ರೇಪ್ ಮಾಡೋದು, ಗ್ಯಾಂಗ್ ರೇಪ್ ಮಾಡೋದು ಇಟ್ಸ್ ಕ್ವೈಟ್ ಕಾಮನ್ ಆಗಿಬಿಟ್ಟಿದೆ. ನನಗೆ ಅರ್ಥ ಆಗ್ತಾ ಇಲ್ಲ. ಇದೊಂದು ಅಪರಾಧ ಅನ್ನುವಂತಹ ಮನೋಭಾವನೆ ಅನ್ನೋ ಭಯ ಅವ್ರಿಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಇದಕ್ಕೆ ನಮ್ಮ ಸಮಾಜ ಏನು ಮಾಡಬೇಕು ಅಂತಲೂ ಅರ್ಥ ಆಗ್ತಾ ಇಲ್ಲ. ಎಸ್ಪೆಷಲಿ ಗಂಡು ಮಕ್ಕಳನ್ನ ಮೊದಲೆಲ್ಲ ಹೆಣ್ಮಕ್ಳನ್ನ ಹೇರೋದಕ್ಕೆ ಜನ ಭಯ ಪಡ್ತಾ ಇದ್ರು. ಅಯ್ಯೋ, ಹೆಣ್ಣು ಒಂಟಿಯಾಗಿ ಹೆಂಗಪ್ಪ ಓಡಾಡೋದು, ಎಲ್ಲಿ ಯಾವ ಬೀದಿ ಕಾಮಣ ಕಾಯ್ಕೊಂಡಿರ್ತಾನೆ ಅಂತ. ಇತ್ತೀಚೆಗೆ ಗಂಡು ಮಕ್ಕಳನ್ನು ಕೂಡ ಹುಡ್ಸೋದು ಭಾಳ ಭಯ ಆಗ್ತಾ ಇದೆ. ಯಾವಾಗ ಅವ್ನು ಗ್ಯಾಂಗ್ ರೇಪ್ ಮಾಡ್ತಾನೋ, ಯಾವಾಗ ಯಾರನ್ನ ರೇಪ್ ಮಾಡ್ತಾನೋ ಅನ್ನುವಂಥ ಭಯ ತಾಯಂದ್ರಿಗೆ 3 ಹೊತ್ತು ಕಾಡ್ತಾ ಇದೆ.